ಮಾಡಿದ್ದು ಸ್ಯಾನ ಉಪಕಾರ ಆಯ್ತು ಕಣಪ್ಪ. ಅವ ತಾಯಿ ಮಗನ ಮುಂದೆ ಕೈ ಮುಗಿದ್ರೆ ಅವನ ಆಶ್ ಕಮ್ಮಿ ಆಯ್ತದಂತೆ. ಅಯ್ಯೋ ಹಂಗನ್ಬೇಡ ಕಣಪ್ಪ, ನೀನು ಚೆಂದಾಗಿರ್ಬೇಕು, 100 ವರ್ಷ ಕಾಲ ಸುಖವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಏನ್ ಮಾತಾಡ್ತಿದ್ದಾರೆ ಇವರು? ಅವ್ವ ಶ್ರೀಗೆ ಆಶೀರ್ವಾದ ಮಾಡೋ ಹೋಗಿ ತಲೆ ಸವರ್ತಿದ್ದಾಳಲ್ಲ. ಅಯ್ಯಯ್ಯೋ, ಈ ಶ್ರೀ ಅಪ್ಪಿತಪ್ಪಿ ನಮ್ ಪ್ರೀತಿ ವಿಷಯನ ಹೇಳ್ಬಿಟ್ರೆ ಹೆಂಗೆ? ನಾನು ಯಾವತ್ತೂ ಖುಷಿಯಾಗಿರ್ತೀನವ. ನಂಗೆ ನೀವು ನಿಮ್ಮ ಮಕ್ಕಳು ಎಲ್ಲರೂ ಖುಷಿಯಾಗಿರ್ಬೇಕು, ಸರಿನಾ? ಕಣಪ್ಪ. ಆಮ್ಯಾಕವ ನಿಮ್ದು ಒಂದು ವಿಷಯ ಕೇಳಬೇಕಿತ್ತು. ಏನಪ್ಪ? ಸ್ನೇಹ ಅವರು ಹುಬ್ಳಿಗೆ ಹೋಯ್ತಾರಂತಲ್ಲ? ಹ್ಞೂ ಕಣಪ್ಪ, ಪರೀಕ್ಷೆ ಬರೆಯೋಕೆ ಹೋಯ್ತಾವಳೆ. ಹುಬ್ಳಿನಾಗೆ ನನಗೂ ಹೊಸ ಕೆಲಸ ಐತೆ. ಸ್ನೇಹ ಅವ್ರ ಜೊತೆಗೆ ನಾನು ಹೋಗಿ ಬರೋಮ ಅಂತ ಅನ್ಕೋತೀವಿ. ನಿಮ್ಗೆ ಒಪ್ಪಿಗೆ ಇದೆ ಮಾತ್ರವ, ಇಲ್ಲಾಂದ್ರೆ ಇಲ್ಲ. ಅಯ್ಯೋ, ನೀನು ಅವಳ ಜೊತೆಗೆ ಹೋಯ್ತೀಯ ಅಂದರೆ ನಂಗೂ ಖುಷಿನೇಯ. ಒಬ್ಳೆ ಹೋಯ್ತಾವಳಲ್ಲ ಅಂತ ನಂಗೂ ದಿಗ್ಲಾಗಿತ್ತು ಕಣಪ್ಪ. ಅವಳು ಹುಸಿ ಆಟ ಮಾರಿ ಎಲ್ಲ ನಾನೇ ಮಾಡ್ತೀನಿ ಅಂತಾಳೆ. ನೀನು ಜೊತೆಗೆ ಹೋಗ್ಬಾ. ಸರಿಯವ. ಇದೇನು ಬಂಗಾರ, ಈಟ ತಂದ್ರೆ ಎದ್ದೇ ಇದೆಯಲ್ಲ? ನಾನು ಬರಗಂಟ ಕಾಯ್ಕೊಂಡು ಊಟ ಮಾಡ್ದೆ ಕುಂತಿದ್ದೆ ಹಿಂಗೆ. ಅವ್ವ ಇರು, ನಾನೇ ಅನ್ನ ಹಾಕೋಬತ್ತೀನಿ. ಬಾರ್ಲ ಇಲ್ಲಿ, ನಾನು ನಿಂಗೋಸ್ಕರನೇ ಕಾಯ್ತೀವಿ. ಈಟೊತ್ತಾದ್ರೂ ನನ್ನ ಮಗ ಬರ್ನಿಲ್ವೇ ಅಂತ. ಎಲ್ಗೋಗಿದ್ದಿಲ್ಲ? ಹುಡುಗ ಜೊತೆಗೆ ಇದ್ದೇವ. ಬೆಳಗಿನ್ಲುವೆ? ಹ್ಞೂ, ಅವ್ರನ್ನ ಬಿಟ್ಟು ಇನ್ನೆಲ್ಗೋಗ್ಲಿ? ಸರಿ ಸರಿ. ಯಾಕವ? ಯಾಕೂ ಇಲ್ಲ ಮಗ, ಸುಮ್ಕೆ ಕೇಳ್ದೆ ಆಟೆಯ. ಸರಿವ, ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಬತ್ತೀನಿ. ಆಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡಮ್ಮ. ತೆಂಗಿವಾ ಅಣ್ಣಯ್ಯ, ಬಾವ ಏನ ಫೋನ್ ಮಾಡಿದಿರವ? ಇದೇನಣ್ಣಯ್ಯ ದಿಢೀರಂತ ಬಂದು ಹೀಗೆ ಪ್ರಶ್ನೆ ಕೇಳ್ತಿದ್ಯಾ? ನಾನು ಅವ್ರ ಹತ್ರ ಕೊನೆದಾಗ ಯಾವಾಗ ಮಾತಾಡಿದ್ದು ನೆನಪಾಗ್ತಿಲ್ಲ ಅಣ್ಣಯ್ಯ. ಬಾವ ನನ್ನ ಮ್ಯಾಕ್ ಸಣ್ಣ ಕಾಬ್ದೆ ಬರ್ತಿಂಗವ. ಗೊತ್ತು. ಗೊತ್ತಾ? ನಿಂಗೆ ಫೋನೇ ಮಾಡಿಲ್ಲ ಅಂದ? ಇದನ್ನ ಅವರೇ ಫೋನ್ ಮಾಡಿ ಹೇಳ್ಬೇಕಾ? ಸ್ನೇಹ ಅವ್ರಿಗೆ ವಿಷಯ ತಿಳಿಸಿರ್ತಾಳೆ. ಅವಳಿಗೆ ಸತ್ಯ ಹೇಳೋಕ್ಕೂ ಆಗದೆ ತಡಿಯೋಕ್ಕೂ ಆಗದೆ ಇವ್ರು ಬದ್ದಾಡಿರ್ತಾರೆ. ಆ ಕೋಪ ನಿನ್ ಮೇಲೆ ನನ್ನ ಮೇಲೆ ತಿರುಗಿರುತ್ತೆ. ನಿನ್ ಮೇಲೆನಾ? ಯಾಕೆ? ಯಾಕಂದ್ರೆ ನಾನು ಅವ್ರ ಹತ್ರ ಆಣೆ ಮಾಡಿಸ್ಕೊಂಡಿದ್ದೀನಿ ಅಣ್ಣಯ್ಯ. ಆಣೆನಾ? ಏನಂತ? ಯಾವುದೇ ಕಾರಣಕ್ಕೂ ನೀವು ಅಣ್ಣಯ್ಯ ಮತ್ತೆ ಸ್ನೇಹನ್ ವಿಷಯಕ್ಕೆ ತಲೆ ಹಾಕಬಾರ್ದು ಅಂತ. ಅಷ್ಟೇ ಅಲ್ಲ, ನೀನ್ ಬಂಗಾರಮ್ಮನ ಮಗ ಅನ್ನೋ ಸತ್ಯನ ಸ್ನೇಹಂಗೆ ಹೇಳ್ಬಾರ್ದು ಅಂತಾನು ಮಾತು ತಗೊಂಡಿದ್ದೀನಿ. ಈಗ ನಾನು ಬಂದೀವನಲ್ಲ ದೊರೆ, ಈಗ್ಲೂ ನೀನ್ ಎದ್ಯಾಕೆ ಸಂಕಟನ? ಈಗ ಹೊಸಿ ಉಸಿರಾಡ್ದಂಗೈತೆ ನಿಮ್ಮನ್ನ ನೋಡಿದ್ಮ್ಯಾಕೆ. ಹೇಯ್ ಇರಿ ಇರಿ, ನೀವು ನಮ್ಮ ಭಾಷೆ ಮಾತಾಡಿದ್ರು ತಾನೆ? ನಾನೀಗ ನಿಂದು ಯಾವತ್ತೆ, ನಾನು ಎಲ್ಲಾ ಭಾಷೆ ಮಾತಾಡ್ತೀನಿ. ಏನಾಯ್ತಲ್ಲ ನಿಮಗೆ? ಆದ್ರೆ ನಮ್ಮ ಪಿರುತಿ ಭಾಷೆ ಅರ್ಧಕ್ಕೆ ನಿಂತೋಗೈತಲ್ಲ ಮಿಸ್ಸು, ನಿಮ್ಮನ್ನ ನೋಡಕ್ಕೆ ಆಯ್ತಿಲ್ಲ. ಅದಕ್ಕೆ ಬಂದೀವನಲ್ಲ ದೊರೆ.
ಎಲ್ಲಿ ಇನ್ನೊಂದ್ಕಿತ ಕರೀರಿ. ದೊರೆ, ನನ್ ದೊರೆ. ಸಾನೆ ಚಂದ ಕರೀತೀರ ಮಿಸ್. ಅಲ್ಲ ಕೆಂಪಿ. ನಾನು ನಿಮ್ದ ಯಾವಾಗ ಮಾತಾಡೋದು ಮಿಸ್, ಅಂದ್ರೆ ಹಿಂಗಲ್ಲ, ನೇರವಾಗಿ. ಒದ್ಕೊಳಕ್ ತೊಂದರೆ ಕೊಡಕ್ಕಿಲ್ಲ ಅಂತ ತೀರ್ಮಾನ ಮಾಡಿ ಹಿಂಗ್ ಒಂಟಿಯಾಗಿ ನಿಂತೀವಿ. ಹೇಗಿದ್ರು ಹುಬ್ಳಿಗ್ ಬರ್ತಿದ್ದೀರಲ್ಲ, ಚಿಂತೆ ಯಾಕೆ? ಆದ್ರೂ ಚಿಂತನೆ. ಹುಬ್ಳಿಗೆ ಹೋಗೋ ಸಮಯ ದಿನ ಬರ್ಲಪ್ಪ ದೇವ್ರೆ. ತಥಾಸ್ತು. ನಿಮಗೆ ನಾನು ನೆನಪಾಗ್ತೀನಾ ಅಥವಾ ನೀವು ಮನೇಲಿ ಆರಾಮಾಗಿದ್ದೀರಾ? ತಿಂಡಿ ತಿನ್ನುವಾಗ, ಬಟ್ಟೆ ಒಣಗಾಕುವಾಗ, ಒಬ್ಳೆ ಕುಂತಿರುವಾಗ ಯಾವಾಗಲೂ ನಿಂದೆ ಗೆತ್ತಿ. ಮತ್ತೆ ಯಾವತ್ತೂ ಹೇಳಲೇ ಇಲ್ಲ. ನೀ ಬಂದಾಗ ಹೇಳ್ತೀನಿ. ಬರೋವರೆಗೂ ತಡೆಯೋ ಹಾಗೆ ಏನಾದರೂ ಕೊಡ್ಬೋದಲ್ವಾ? ಏನಾನ ಅಂದ್ರೆ ಏನಾದರೂ ರೇ, ಒಂದ್ ಮುತ್ತು. ಅಯ್ಯೋ ಅಯ್ಯೋ, ಫೋನಲ್ಲಿ ಕೊಡಕ್ಕೂ ಹಿಂದೆ ಮುಂದೆ ನೋಡಿದ್ರೆ ಹೇಗೆ? ಇಲ್ಲ, ಇದು ಚಿತ್ರಕ್ಕೊಂದು ಫೋನು. ನೀವು ಅವರಿಂದ ದೂರನೇ ಇದ್ದೀರಾ ತಾನೆ? ಒಂದೇ ಒಂದು ಪ್ಲೀಸ್. ಇಲ್ಲ ನಾನು ಕೊಡಕ್ಕಿಲ್ಲ. ಅವನೇನು ಕೇಳ್ತಿದ್ದಾನೆ, ಇವಳೇನು ಕೊಡಕ್ಕಿಲ್ಲ ಅಂತಿದ್ದಾಳೆ. ನೀವು ಕೊಡಲ್ಲ ಅಂದ್ರೆ ನಾನು ಫೋನು ಇಡಲ್ಲ, ಕೆಲಸನೂ ಮಾಡಲ್ಲ, ಸ್ಟ್ರೈಕ್ ಮಾಡ್ತೀನಿ. ರೀ ಕೊಡಿ ಮತ್ತೆ. ಹಲೋ ಹಲೋ ದೂರದಲ್ಲಿ ಇದ್ಕೊಂಡೆ ಹೆಂಡ್ತಿನ ಇಷ್ಟೆಲ್ಲ ಪಳಗಿಸ್ತಿದ್ದಾನಲ್ಲ ಇವನು. ನಾನು ಇಲ್ಲೇ ಇದ್ಕೊಂಡು ಏನೂ ಮಾಡೋಕ್ಕಾಗ್ತಿಲ್ಲ. ಮೊದಲು ಅವನ್ನ ಇವಳಿಗೆ ಫೋನ್ ಮಾಡೋದನ್ನ ತಡಿಬೇಕು. ಸ್ನೇಹ ಕಂಟಿನ್ಯೂ ಇಷ್ಟಪಡ್ತಿರೋದು ನಿಜಾನೇ, ಆದರೆ ಸ್ನೇಹನೇ ಪುಟ್ಟಕ್ಕನ ಮಗಳು ಅಂತ ಬಂಗಾರಮ್ಮಂಗೆ ಗೊತ್ತಿಲ್ಲ. ಕಂಟಿನೇ ಬಂಗಾರಮ್ಮನ ಮಗ ಅಂತ ಸ್ನೇಹಂಗೂ ಗೊತ್ತಿಲ್ಲ. ಏನಲ್ಲ ಹೇಳ್ತಿದ್ಯಾ ನೀನು? ಇದೆಂತ ಕಣ್ಣ ಮುಚ್ಚಾಲೆ ಅಂತೀನಿ. ಅಯ್ಯೋ ಶಿವನೇ, ಆ ಬಂಗಾರಮ್ಮ ಮಾತಾಡ್ಬಿಟ್ಟು ಹೋಗಿದ್ದಕ್ಕೆ ತಲೆ ಕೆಟ್ಟೋಗದೆ. ನೀನ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೆ ನಾನು ಹುಚ್ಚಾಸ್ಪತ್ರೆ ಸೇರ್ಕೋಬೇಕಷ್ಟೇಯ. ನಾನು ಹೇಳ್ತಿರೋದು ನಿಜ ಅಮ್ಮ, ಇದರಿಂದನೇ ಇಷ್ಟೆಲ್ಲ ಕನ್ಫ್ಯೂಷನ್. ಅಲ್ಲ ಕಣ್ಲೆ ಚಂದ್ರು, ಅವನೇ ಬಂಗಾರಮ್ಮನ ಮಗ ಅಂತ ನೀ ಸ್ನೇಹನ್ ಹೇಳಕ್ಕಿಲ್ವೇ? ನೀವು ಯಾವುದೇ ಸಂದರ್ಭದಲ್ಲೂ ಅಣ್ಣಯ್ಯನ ವಿಚಾರನ ಸ್ನೇಹಂಗೆ ಹೇಳಲ್ಲ ಅಂತ ನಂಗೆ ಮಾತು ಕೊಡಿ. ಓ, ನೀನ್ ಯಾಕೆ ಅವ್ರು ಈಸಿದಾಗ ತಲೆ ಹಾಕೋದು ಅಂತ ಸುಮ್ಕೆ ಆಗ್ಬಿಟ್ಟಿಯಾ? ಈ ವಿಷಯದಲ್ಲಿ ಸ್ನೇಹ ಯಾರ ಮಾತನ್ನು ಕೇಳೋ ಕಾಣ್ತಿಲ್ಲ ಅಮ್ಮ. ಯಾಕೋ ಎಲ್ಲ ಕೈ ಮೀರಿ ಹೋಗ್ತಿದೆ ಅಂತ ಭಯ ಆಗ್ತಿದೆ. ಕೈ ಮೀರು ಹೋಯ್ತದ? ಎಲ್ಲ ಆಯ್ತದ? ಸ್ನೇಹನ ನೀನೇ ತಯಾರು ಮಾಡಿ ಕಳಿಸಿದೀಯಾ ಅಂತ ಅತ್ತೆ ಅನ್ಕೊಂಡಿದ್ದಾರೆ. ಅತ್ತೆನಾ? ಅತ್ತೆ ಅಂತೆ ಅತ್ತೆ, ಬಂಗಾರಮ್ಮ ಅಂತ ಕರೀಲ. ಈಗ ಅದೆಲ್ಲ ಮುಖ್ಯನಮ್ಮ. ಅಯ್ಯೋ ಮಿಸ್ಸೋ, ನಿಮ್ಮನ್ನ ಸಾನೆ ಮಿಸ್ ಯು ಮಾಡ್ಕೋತೀನಿ ಮಿಸ್ಸೋ. ಮಿಸ್ ಯು ಮಾಡ್ಕೋತಿದ್ದೀರಾ? ನಿಮ್ಗಂತೂ ನನ್ನ ಮ್ಯಾಗ ಫೀಲಿಂಗ್ ಇಲ್ಲ, ಆದ್ರೆ ನಂಗೈತೆ. ಹೌದೌದು, ಇಲ್ದೇನೆ ಈಗ ನಿಮ್ಗೆ ಕಾಲ್ ಮಾಡಿದ್ದೀನಿ ಅಲ್ವಾ? ಏನ್ ಪ್ರಯೋಜನ ಹೇಳಿ? ಅಲ್ಲಿಗೆ ಬಂದು ನಿಮ್ಮನ್ನ ನೋಡಕ್ ಆಗಿಲ್ವೇ? ಪಿರುತಿ ಒಪ್ಕೊಂಡ್ಮ್ಯಾಕು ಇಂಥ ಪರಿಸ್ಥಿತಿ ಯಾವ ಪ್ರೇಮಿಗೂ ಬರ್ಕೊಡ್ದಪ್ಪ ದೇವ್ರೆ.
ಎಕ್ಸಾಮ್ ಮುಗಿಯೋವರೆಗೂ ಅಷ್ಟೇ ಶ್ರೀ. ಅಲ್ಲಿ ಗಂಟ ಕಷ್ಟ. ಈಗ ನಂಗಿರೋ ಪಿರುತಿಗೆ ಸೀದಾ ನಿಮ್ ಮನೆಗೆ ನುಗ್ಗಿ ಓ ಅಷ್ಟೊಂದು ಧೈರ್ಯನಾ ನಿಮ್ಗೆ? ಪಿರುತಿ ಮಾಡೋ ಹುಡುಗಿ ನೋಡಕ್ಕೆ ಧೈರ್ಯ ಏನ್ ಬಂತು? ಪಿರುತಿ ಇದ್ರೆ ಸಾಲ್ವೇ? ನುಗ್ಗಿ ಏನ್ ಮಾಡ್ತೀರಾ? ಬೇಡ ಬಿಡಿ. ಇಲ್ಲ ಹೇಳಿ. ನುಗ್ಗಿ ಅದು ಅವತ್ ನೀವು ಕೊಟ್ಟಿದ್ದನ್ನ ವಾಪಸ್ ಕೊಡ್ಬೇಕಿತ್ತು. ಏನದು? ಹಬ್ಬದ ದಿವಸ ರಾತ್ರಿ ಬಾವಿ ಕಟ್ಟೆ ಹತ್ರ ಕೊಟ್ರಲ್ಲ ಅದು. ಶ್ರೀ ಏನು ವಾಪಸ್ ಬೇಡವಾ ನಿಂಗೆ? ನೀವು ಬಂದ್ ಕೊಡಕ್ ಆಗೋದಿಲ್ಲ ಬಿಡಿ. ಏನು ಇದೇನ್ ಸವಾಲಾ? ಹಾಗೆ ಅನ್ಕೊಳ್ಳಿ. ಇಷ್ಟೊತ್ತಲ್ಲಿ ನಿಮ್ಗೆ ಸಾಧ್ಯನೇ ಇಲ್ಲ. ಬೇಡ ಮೆಸೋ, ನೀವ್ ಹಿಂಗೆಲ್ಲ ಹೇಳಿದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಹೌದಾ? ಸರಿ, ಹಾಗಾದ್ರೆ ಚಾಲೆಂಜ್ ಅನ್ಕೊಳ್ಳಿ. ನೋಡೋಣ. ಬಾಯ್. ಅಲ್ಲ ಕೊಕ್ಕೋ, ಹೇಳವೆ ನಿಮ್ಮ ಅಕ್ಕ ಎಲ್ಲಿ? ಮೊದ್ಲು ಸುಮಾ ಅಂತ ಕರೀರಿ. ಸುಮವ್ವ ಹೇಳು. ತಗೊಳಪ್ಪ, ಇದನ್ನ ಕೈಗೆ ಹಚ್ಕ. ಒತ್ತಾರೆ ಎದ್ದು ಬಿಸಿ ಬಿಸಿಯಾಗಿ ನೀರು ಹಾಕೊಂಡು ಸ್ನಾನ ಮಾಡು, ಎಲ್ಲ ಸರಿ ಹೋಯ್ತದೆ. ಸರಿ ಒಬ್ಬನೇ ಬಂದ? ಓವಾ. ಅಯ್ಯೋ ತಡ ಆಗ್ಬಿಟ್ಟೈತಲ್ಲಪ್ಪ. ಹುಷಾರಾಗಿ ಹೋಗು. ಸರಿವಾ, ಹೋಗ್ಬತ್ತೀನಿ. ಶ್ರೀ ನಿಂತ್ಕೊಳ್ಳಿ. ಏನೋ ಫೋನಲ್ಲಿ ದಿಲ್ದಾರಾಗ್ ಸವಾಲ್ ಹಾಕಿದ್ರಿ. ನಾನಲ್ಲ, ಮೆಸ್ಸು. ಆದ್ರೆ ಈಗ ಸೋತ್ರಲ್ಲ. ಸೋಲ್ನಿಲ್ಲ, ಗೆಲ್ಲಕ್ ಪ್ರಯತ್ನ ಪಡ್ತೀವಿ. ನಾನು ಇದ್ರಲ್ಲಿ ತಲೆ ಹಾಕ್ಬಾರ್ದು. ಆದ್ರೆ ಪಾಪ ಇಷ್ಟೊತ್ನಲ್ಲಿ ಬಂದಿದ್ದೀರಲ್ಲ, ನಿಮ್ ಶ್ರಮನ್ ಮೆಚ್ಚಿದೆ. ನಿಮ್ಮ ಅಕ್ಕ ಎಲ್ಲಿ? ಅವಳು ಹಿತ್ಲಲ್ಲಿ ಬಾವಿ ಹತ್ರ ಇದ್ದಾಳೆ. ಆದ್ರೆ ನಾನ್ ಹೇಳ್ದೆ ಅಂತ ಹೇಳ್ಬೇಡಿ. ನಿನ್ ಕಣೆ, ನಿಂಗೂ ಒಳ್ಳೆ ಹುಡುಗ ಸಿಕ್ಲೇವ? ಅವಳ ಫೋನ್ ನಂಬರ್ ತಗೊಂಡು ಅವಳು ಕ್ವಾಟ್ಲೆ ಕೊಡ್ಬೇಕು ಅಂತಿದ್ಯಾ? ನಿನಗೆ ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು. ಏ ಬಾಬು, ನೀನು ಒಳ್ಳೆ ಡ್ಯಾಡಿ ಡ್ಯಾಡಿ ಟೆನ್ಷನ್ ಆಗ್ಬೇಡ ವಸಿ, ಪೂರ್ತಿ ಕೇಳು ಡ್ಯಾಡಿ. ಈ ಕಾಳಿ ಮಾವ ಈಗ ಮಾಡ್ತಿದೆ ಅಂತ ಗೊತ್ತಿದ್ದೇನಯ್ಯ. ನಾನೇನ್ ಮಾಡಿವ್ನಿ ಗೊತ್ತಾ? ನನ್ನ ಫ್ರೆಂಡ್ ಅವ್ರ ಅಪ್ಪನ ನಂಬರ್ನ ಸಹನಕ ಅಂತ ಸೇವ್ ಮಾಡಿದ್ದೆ. ಸೂಪರ್ ಕಲ, ಸೂಪರ್. ಹೌದು, ಇಂಥ ಬುದ್ಧಿ ನಿಂಗೆ ಎಲ್ಲಿಂದ ಬಂತು? ನನಗೂ ಅದೇ ಡೌಟು. ನೀನ್ ಪ್ರಾಡಕ್ಟ್ ಅಂತ ಬರೀ ಹೇಳ್ತೀಯ. ಹಂಗಂದ್ರೆ ರಾಜೇ, ಮುದ್ದು ಮುದ್ದು ಅಂದ್ರೆ ಮೂಕ ಚಕ್ ಬಂತಂತೆ. ಯಾವಾಗ ಯಾವಾಗ ತಟ್ಟಬೇಕಾಗಿತ್ತು ಅವಾಗ ತಟ್ಟಬೇಕಾಗಿತ್ತು ಹಂಗೆ. ನೀನು ಮುದ್ದು ಮಾಡ್ಕೊಂಡು ಬಂದೆ, ಈಗ ಮಿಚ್ಮೀರೋಗ್ಬಿಟ್ಟವನೆ. ಈಗೇನು ಇವ್ ನಂಬರ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಸಾಂತ ಮಾತಾಡಕ್ ಹಾಕಿಲ್ಲ ಅನ್ಕೊಂಡ್ರಾ? ಹೆಂಗಾರು ಸರಿಯಾ ಮಾತಾಡ್ತೀನಿ. ರಾಜೇ, ನಿನ್ನ ಮಗನ್ನ ಸಂದಾಗ ನೋಡ್ಕೋ. ಅವನೇ ಮನೆ ಗಂಡು ದಿಕ್ಕು. ಏನ? ಇವನನ್ನು ಕೊಂದು ನಾನು ಜೈಲ್ಗೆ ಹೋಗ್ತೀನಿ. ಏನ್ ವಿಷಯ ಅಂತ ನಿಮ್ಗೂ ಗೊತ್ತು ಚಂದ್ರು? ಇಲ್ಲ, ಗೊತ್ತಿಲ್ಲ. ಅದೇನು ಹೇಳು, ನಂಗೆ ಸ್ವಲ್ಪ ಕೆಲಸ ಇದೆ. ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಚಂದ್ರು?
ಅಲ್ಲ ಬಾವ, ನನ್ನ ಮ್ಯಾಗ ಕಾಪ್ ಆಯ್ತದ ನನಗೆ ಗೊತ್ತು. ಅದ್ರ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದು. ಕಂಟಿ, ನೀನೇನು ಮಾಡ್ತಿದ್ದೀಯ ಅಂತ ಅರ್ಥ ಆಗ್ತಿದೆಯಾ ನಿನಗೆ? ಚಂದ್ರು, ಅಣ್ಣ ಏನ್ ಪ್ರೀತಿನ ಸ್ನೇಹ ಒಪ್ಕೊಂಡಿದ್ದಾಳೆ. ಅದೇ ಪ್ರಾಬ್ಲಮ್ ಆಗಿರೋದು. ಒಪ್ಕೊಳ್ಳೋಣ ಅನ್ಕೊಂಡಿದ್ದೆ, ಒಪ್ಕೊಂಡ್ಬಿಟ್ಟಿದ್ದಾಳೆ. ಇದೇನು ಬಾವ, ನೀವೇ ನನ್ನ ಪ್ರೀತಿಗೆ ದುಶ್ಮನ ಹಂಗೆ ಕಾಣ್ತಿದ್ದೀರಾ? ಕಂಟಿ, ಬೇರೆ ಯಾವ ವಿಷಯದಲ್ಲಾಗಿದ್ರು ನಾನು ನಿಮಗೆ ಸಪೋರ್ಟ್ ಮಾಡ್ತಿದ್ದೆ, ಮಾಡಿದ್ದೀನಿ ಕೂಡ. ಆದರೆ ಈ ವಿಷಯದಲ್ಲಿ ಮಾತ್ರ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ? ಅಣ್ಣಯ್ಯ ಸ್ನೇಹನ ಹತ್ರ ನಿಜ ಹೇಳಿಲ್ಲ ಅಂತನಾ? ಆದಷ್ಟು ಬೇಗ ಹೇಳ್ತಾನೆ. ಅದನ್ನ ಅವರಿಬ್ಬರೇ ನಿರ್ಧಾರ ಮಾಡ್ಕೋತಾರೆ ಬಿಡಿ ಚಂದ್ರು. ಸ್ನೇಹ ಈ ಥರ ಬಿಹೇವ್ ಮಾಡೋದನ್ನ ನಾನು ನೋಡೇ ಇಲ್ಲ. ಇವನು ಸ್ನೇಹನ ಅಷ್ಟು ಮೋಡಿ ಮಾಡಿಬಿಟ್ಟಿದ್ದಾನೆ. ಪಾಪ, ನಿಜ ಗೊತ್ತಾದ್ರೆ ತುಂಬಾನೇ ನೊಂದ್ಕೋತಾಳೆ. ಆಗ ಯಾರು ಸಮಾಧಾನ ಮಾಡೋದು ಹೇಳು ಕಂಟಿ? ಚಂದ್ರು, ನಾನು ನೀವು ಪ್ರೀತಿ ಮಾಡುವಾಗ ಯಾರಾದ್ರೂ ಬಂದು ಹೀಗೆ ಹೇಳಿದ್ರೆ ನಾನು ಏನ್ ಮಾಡ್ತಿದ್ದೆ ಹೇಳಿ? ನಿಮ್ಮೇಲೆ ಕೋಪ ಮಾಡ್ಕೊಂಡು ಬಿಟ್ಟು ಹೋಗ್ತಿದ್ನಾ? ಇಲ್ಲ ತಾನೆ, ನಿಮ್ ಜೊತೆ ಮಾತಾಡ್ತಿದ್ದೆ. ನಮ್ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೋತಿದ್ವಿ. ಈಗಲೂ ಹಾಗೆ. ಪ್ರೀತಿಗೆ ಇವನ್ ಯಾರು, ಯಾವ ಮನೆತನ ಅದೆಲ್ಲ ಬೇಕಾಗಿಲ್ಲ. ಅದನ್ನೆಲ್ಲ ನೋಡಿ ಪ್ರೀತಿ ಮಾಡಕ್ಕಾಗತ್ತಾ? ಸ್ನೇಹಂಗೆ ಅಣ್ಣಯ್ಯನ ಮೇಲೆ ಪ್ರೀತಿ ಆಗಿದೆ. ಅವ್ರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಆದ್ರೆ ಆ ಪ್ರೀತಿಗೆ ವ್ಯಾಲ್ಯೂ ಇಲ್ಲ ಬಸ್ಸು. ಇವನು ಯಾರಂತ ಗೊತ್ತಾದ ತಕ್ಷಣ ಇದೇ ಪ್ರೀತಿ ದ್ವೇಷ ಆಗುತ್ತೆ. ಅದಕ್ಕೆ ತಯಾರಾಗಿರೋ ಕಂಟಿ. ಅದ್ ನಂಗೂ ಗೊತ್ತು ಅಣ್ಣಯ್ಯ. ಏನ್ ಗೊತ್ತು? ನನ್ಗಂತೂ ಈ ವಿಷಯದಲ್ಲಿ ಚೂರು ನಂಬಿಕೆ ಇಲ್ಲ. ಹೊಸದಾಗಿ ನಾನು ಹೇಳ್ಬೇಕಾಗಿರೋದೇನಿಲ್ಲ. ನೀವು ಹೇಳೋದು ಮುಗ್ದಿದ್ರೆ ನಾನು ಹೊರಡ್ತೀನಿ. ಚಂದ್ರು, ನಾವಿಷ್ಟು ಹೇಳಿನೂ ತಂಗಿವಾ ಬಾವ, ನಾನು ನಿಮ್ಗೆ ಅವತ್ತಿಂದ ಹೇಳ್ತಾನೆ ಇದ್ದೀನಿ, ನಾನು ಸ್ನೇಹಿಂಗ್ ಮೋಸ ಮಾಡ್ತೀನಿ ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗ್ದಾಕಿ ಅಂತ. ನೀವು ಅನ್ಕೊಂಡಂಗೆ ನಾನು ಟೈಮ್ ಪಾಸ್ಗೆ ಸ್ನೇಹಿತರ ಸುತ್ತಲ್ಲ ಬಾವ. ನಾನು ದಿಟ್ಟವಾಗ್ಲೂ ಅವಳು ಪ್ರೀತಿ ಮಾಡ್ತೀವಿ. ನೀನು 1000 ಹೇಳ್ಬೋದು ಕಂಟಿ, ಆದರೆ ನೀನು ನಿನ್ನ ಹೆಸರು, ನಿನ್ನ ಮನೆತನ ಎಲ್ಲ ಮುಚ್ಚಿಟ್ಟು ಸ್ನೇಹನ ಜೊತೆ ಆಟ ಆಡ್ತಿದ್ಯಾ? ಖಂಡಿತ ಸ್ನೇಹ ನೀನು ಒಪ್ಪಲ್ಲ ಕಂಟಿ. ಮುಂದೆ ಆಗೋ ದೊಡ್ಡ ಅನಾಹುತನ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ ಚಂದ್ರು. ನೀವು ಮನ್ಸು ಮಾಡಿದ್ರೆ ಆ ಅನಾಹುತನ ತಡಿಬೋದು. ಅಣ್ಣ ಹಿಂಗೆ ಸಹಾಯ ಮಾಡ್ಬೋದು. ನಾವಿಬ್ರು ನಿಂತು ಯಾಕೆ ಸ್ನೇಹಂಗೆ ಅರ್ಥ ಮಾಡಿಸ್ಬಾರ್ದು? ಯಾರು ಹೇಳಿದ್ರು ಅವಳು ಒಪ್ಪಲ್ಲ ಹೊಸು? ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ಸ್ನೇಹಂಗೆ ಅಣ್ಣಯ್ಯನ ಮೇಲೆ ಪ್ರೀತಿನೇ ಆಗಲ್ಲ ಅಂತ ಹೇಳಿದ್ರಿ. ಈಗ ಅವಳು ಅಣ್ಣಯ್ಯನ ಪ್ರೀತಿನ ಒಪ್ಕೊಂಡಿಲ್ವಾ? ಇದನ್ನು ಹಾಗೆ ಒಪ್ಕೊಂತಾಳೆ. ಆದ್ರೆ ಅದಕ್ಕೆ ಸಮಯ ಮೀರೈತು ಹೊಸು. ಏನು ಸಮಯ ಮೀರೋಯ್ತಾ? ಏನ್ ಹೇಳ್ತಾ ಇದ್ದೀರಾ ಚಂದ್ರು? ಸ್ನೇಹನ ಹತ್ರ ಇನ್ನ ನಾನು ಮಾತಾಡೋದಕ್ಕಾಗಲ್ಲ. ಯಾಕೆ? ಈಗಾಗಲೇ ನಮ್ಮಮ್ಮ ಸ್ನೇಹನ ಹತ್ರ ಎಲ್ಲ ನಿಜ ಹೇಳ್ತಾರೆ. ಗಟ್ಟಿ ಯಾರೋ ಸತ್ಯನ ಹೇಳೋದಕ್ಕೆ ಅಮ್ಮ ಸ್ನೇಹನ ಮೀಟ್ ಮಾಡಕ್ ಹೋಗಿದ್ದಾರೆ. ಇನ್ಮೇಲೆ ನನ್ನ ಕೈಯಲ್ಲಿ ಏನಿಲ್ಲ ಹೊಸು. ಐ ಆಮ್ ಸಾರಿ.
ಬಂಗಾರಮ್ಮ ಬಾ ಆಚೆಗೆ. ಬಟ್ಟಿ ಬಂಗಾರಮ್ಮ, ನಂಜಮ್ಮ ಬಂದವಳೆ. ನಾನು ಬರೋದ್ರಾಗೆ ನಂಜವ್ವ ಹೊಂಟೋಗವಳೆ. ಹ್ಞೂ ಅವ್ವ, ಏನೋ ಕೆಲಸ ಇತ್ತು ಅಂತ ಹೊರಟೋದ್ರು. ಏನು ವಿಷಯ ಮಾತಾಡಕ್ ಬಂದ್ಲು? ಅದು ನಿಂತಾವ? ನನ್ನ ಹತ್ರ ಅಂತ ಏನಲ್ಲ ಅವ್ವ, ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಹೋಗಕ್ ಬಂದಿದ್ರು ಅಷ್ಟೇ. ನೇಹ, ನನ್ನ ತವಿಯೋನು ಮುಚ್ಚಿಡ್ಬೇಡ, ದಿಟ ಹೇಳು. ಚಂದ್ರು ಮತ್ತೆ ಬಂಗಾರಮ್ಮನ ಮಗಳ ವಿಷಯ ಮಾತಾಡದ್ಲಾ? ಮತ್ತೆ ಪೊಲೀಸು ಕೋರ್ಟು ಅಂತೇನ ಏನಾರ ಮಾಡಕ್ ಹೊಲ್ಟವಳ? ಅಯ್ಯೋ ಇಲ್ಲ ಅವ್ವ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತಿನ್ನೇನು ಮಾತಾಡಕ್ ಬಂದ್ಲು? ದಿಟ ಹೇಳು. ಸರಿ, ಹೇಳ್ತೀನಿ, ಆದರೆ ಈಗಲ್ಲ. ಇನ್ಯಾವಾಗ? ನಾನು ಹುಬ್ಳಿಗೆ ಹೋಗಿ ಟೆಸ್ಟ್ ಬರೋದು ಬಂದಮೇಲೆ ಇದ್ರ ಬಗ್ಗೆ ಮಾತಾಡೋಣ, ಆಯ್ತಾ? ಇದ್ರ ಬಗ್ಗೆ ಅಂದ್ರೆ? ನನ್ನ ಮದುವೆ ಬಗ್ಗೆ ಅಂತ ಅನ್ಕೋ. ಮದುವೆನಾ? ಮದುವೆ? ಅಯ್ಯ, ಯೋನ್ ಹೇಳ್ತಿದ್ಯೇ? ಅವ ಬಾರಪ್ಪ ಬಾ. ಶ್ರೀ, ಅಲ್ವೇ? ಅವ್ವ, ನಾವಿದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಪುಟ್ಟಕ್ಕ, ಹೊಸಿ ಬರ್ತೀಯಾ? ಬಂದೆ ಬಂದೆ ಬಂದೆ. ಅಯ್ಯೇ, ಇದೇನೆ ಹಿಂಗ್ ಸಿಲೆನಿಂದ ನಿಂತು ಬಿಟ್ಟಿದ್ಯಾ? ಗೊತ್ತಿರ್ಲಿಲ್ಲ ಅಲ್ಲ ನೀನ್ ಮನೆ ಗಂಟ ಬಂದು ನಿನ್ನ ಹಿಂಗ್ ಎದುರು ಹಾಕತ್ತೀನಿ ಅಂತ. ಅದೇ ಅದೇ ಈ ನಂಜಮ್ಮನ್ ಸ್ಪೆಷಾಲಿಟಿ. ಏನ್ ನಿನಗ್ ದಿಗಲ್ ಬಿತ್ಕೊಂಡ್ ಬದುಕ್ತಿದೀವಿ ಅನ್ಕಂಡ್ಯಾ? ಅದು ನೀವ್ 3 ಜನ ಅಟ್ಟೆಯ. ನಿನ್ಗೆ ಆಚೆ ಕಡೆ ಮರುವಾದಿನೇ ಇಲ್ಲ, ತಿಳ್ಕ. ಇದನ್ನೆಲ್ಲ ನೀನ್ ತಾವು 7 ಜನ ಮಾಡಿ ತೋರ್ಸ್ಬೋದಾಗಿತ್ತು, ಆದ್ರೆ ಮಜಾ ಬರಕ್ಕಿಲ್ಲ. ನನ್ನ ಮನೆಗೆ ಬಂದು ನನಗೆ ಎಚ್ಚರಿಕೆ ಕೊಟ್ಟು ಹೋದಿಯಲ್ಲ, ಅದಕ್ಕೆ ನೀನು ಮುಂದೆ ನಿಂತ್ಕೊಂಡು ನೀನು ಮುಂದೆ ಸವಾಲು ಹಾಕಿ ಕಾರ್ಯ ಸಾಧಿಸ್ಬೇಕು ಅಂತಾನೆ ನಾನು ಇಲ್ಲಿ ಗಂಟ ಬಂದಿದ್ದು. ನೀನು ಮುಂದೆ ನನ್ನ ಆಟ ನೋಡ್. ಬರಲ್ಲ? ಈಟ್ ದಿನ ನಿನ್ನ ಮಾಡಿದ್ರೆ ಅಕ್ಕಯ್ಯ ಕ್ವಾಪ ಮೈ ಉರ್ದಂಗಾಗತ್ತೆ.
ಆದ್ರೆ ಇವತ್ ನಾನ್ ಮುಂದೆ ನಿಂತ್ಕೊಂಡು ಸವಾಲ್ ಹಾಕಿದ್ಯಲ್ಲ, ನಾನ್ ಸತ್ರು ಆಗಕ್ಕೆ ನಿಂಗೂ ಒಂದು ಅವಕಾಶ ಕೊಟ್ಟು ನೋಡುಮ ಅನ್ಸ್ತೈತೆ. ನಮಗ್ ಸರಿ ಸಮಾನವಾದ ಶತ್ರುಗಳು ಇಲ್ಲ ಅಂದ್ರೆ ನಾವ್ ಯುದ್ಧನೇ ಮಾಡ್ಬಾರ್ದಂತೆ. ಆದ್ರೆ ನೀನೇ ಹಿಂಗ ಮ್ಯಾಲ್ ಬಿದ್ದು ಬರ್ಬೇಕಾದ್ರೆ ನಾನ್ ಯಾಕೆ ಸುಮ್ಕೆ ಬಿಡ್ಲಿ? ಅಯ್ಯಯ್ಯ, ಅದ್ಯಾಕೆ ಹಂಗ್ ಸಿಲೆ ಹಂಗ್ ನಿಂತ್ಕೊಂಡ್ಬಿಟ್ಟೆ? ಈಟೊತ್ತು ಬಡಬಡ ಅಂತ ಬಡ್ಕತಾ ಇತ್ತಲ್ಲ ನಾಲ್ಗೆ, ಯಾಕೆ ಮುಂದೆ ಬತ್ತಿಲ್ವೇ? ಯಾವ ನನ್ನ ಎದುರುಗಡೆ ನಿಂತ್ಕೊಂಡು ಸವಾಲ್ ಹಾಕಿದ್ರೆ ಗೆಲ್ಲದೆ ಈ ಬಂಗಾರಮ್ಮನ್ ಪೆಸಾಲಿ. ಯೋನಂದೆ ನನ್ ಮಗನ್ನಷ್ಟೇ ಅಲ್ಲ, ಈ ಇಡೀ ಮನೆನ ಉಡಾಯಿಸ್ಬಿಡ್ತೀನಿ ಅಂದ್ಯಾ? ಸರಿಯಾಗಿ ಕೇಳಿಸ್ಕೊಳೆ ನಂಜಮ್ಮ, ನಿನ್ ಕೊನೆಗಾಲ ಶುರುವಾಗೋಯ್ತು. ಬರೀ ನಿಂದಷ್ಟೇ ಅಲ್ಲ, ನಿನ್ ಮಗಂದು ನಿನ್ ಮಗಳದು ಎಲ್ಲಕ್ಕಿಂತ ಮುಖ್ಯವಾಗಿ ಅವಳಲ್ಲ ಹುಡುಗಿ, ಅದೇ ನನ್ ಮಗನಿಂದ ಬಿದ್ದವಳಲ್ಲ. ಹಲೋ ಸಹನಾ, ಫೋನ್ ಕಟ್ಟಾಗೋಯ್ತು ಕಣವಿ. ನಿನ್ನ ಜೊತೆಗೆ ಯಾರನ್ನ ಇದ್ರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ಇಲ್ಲ ಅಂದ್ರೆ ನೀನು ಒಂದೇ ಒಂದು ಮಿಸ್ ಕಾಲ್ ಕೊಡವಿ, ನಾನೇ ಫೋನ್ ಮಾಡ್ತೀನಿ, ಸರಿನಾ? ಹಾಂ, ಬಾಯ್. ಏನ್ ಸಹನ ಇದೆಲ್ಲ? ನೀನ್ ಆಟ ಎಷ್ಟ್ ದಿನದಿಂದ ನಡೀತಾ ಇದೆ? ಅದೇಮ್ಮ, ನನಗೇನು ಗೊತ್ತಿಲ್ಲ. ಅವನ್ಗೆ ನನ್ನ ನಂಬರ್ ಹೆಂಗ್ ಸಿಕ್ತು ಅಂತ ಇವಾಗ್ಲೂ ಗೊತ್ತಿಲ್ಲ. ಸುಮ್ನೆ ನಾಟಕ ಮಾಡ್ಬೇಡ ಸಹನ. ಆ ಕಾಳಿ ನಿನಗ್ ಫೋನ್ ಮಾಡಿ ಮಾತಾಡೋ ವಿಷಯ ಮುರಳಿಗ್ ಗೊತ್ತೋ ಅಥವಾ ನೀನೇ? ಏನು ಹೋಗುಮ ಲೈ ಲೈ ಅಬ್ಬಂಗ್ ಹೇಳ್ಬೇಕಿರಲ್ಲ. ಅವ ಅವ ಯೋನ್ ಮಗ? ಅವ ಹೋಗ್ಬತ್ತೀವವ. ಸರಿ ಮಗ. ಏ ಮುಗ್ಸಿ, ನೀನು ಜೊತೆಯಾಗಿ ಹೋಯ್ತಿದ್ಯಲ್ಲ? ಹ್ಞೂ ಅವ, ನಾಗಂಗೆ ಹೆಣ್ಣು ನೋಡ್ತವ್ರೆ, ಎಲ್ರೂ ಬರಕ್ಕೆ ಹೇಳೋಣ. ಹೌದು ಅವ್ವ. ಅವ ನಂಜವ ಬಂದಿಲ್ಲಂತೆ, ಹೌದಾ? ಒಳ್ಳೆ ಕಾರ್ಯಕ್ಕೆ ಹೋಯ್ತಿದ್ದೀರಾ, ಈಗ ಅವಳಿಸ್ಯಾ ಯಾಕೆ? ನೀನು ಹುಷಾರಾಗಿ ಹೋಗ್ಬಿಟ್ ಬಾ, ಗೆಪ್ತಿ ಮಾಡಿಕ್ಕ. ಒಬ್ನೇ ಅಲ್ಲಿ ಇಲ್ಲಿ ಓಡಾಡ್ಬೇಡ. ಏನ್ ತೊಂದರೆ ಇಲ್ಲ ಅಲ್ಲನವ? ಎಂತದ್ದು ಇಲ್ಲ ಮಗ, ನೀವು ಹೋಗ್ಬಿಟ್ ಬಾ, ಗೆಪ್ತಿ ಮಾಡಿಕ್ಕ. ಒಬ್ನೇ ಅಲ್ಲಿ ಇಲ್ಲಿ ಓಡಾಡ್ಬೇಡ. ಲೈ ನೋಡ್ಕೊಳ್ಳ ಇವನ್ನ. ಸರಿ ಅವ. ಸರಿ ಅವ, ಹೋಗ್ಬತ್ತೀವಿ.